ಸಚಿವರ ಮೇಲಿನ ಹನಿ ಟ್ರ್ಯಾಪ್ ಕೇಸ್ ಇದೀಗ ಮತ್ತಷ್ಟು ಸದ್ದು ಮಾಡುತ್ತಾ ಅನ್ನುವಂತ ಒಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತೇವೆ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಅಂತ ರಾಜಣ್ಣ ಹೇಳಿದ್ರು. ಸಿಐಡಿ ತನಿಖೆ ಹಳ್ಳ ಹಿಡಿದಿರುವಂತ ಬೆನ್ನಲ್ಲೇ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ನೋಡಿ, ಹನಿ ಟ್ರ್ಯಾಪ್ ಮತ್ತು ಸುಪಾರಿ ಈ ಎರಡೂ ವಿಚಾರಗಳು ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದಂತ ವಿಚಾರಗಳು, ರಾಜಕೀಯವಾಗಿ ಒಂದಷ್ಟು ಸಂಚಲನಕ್ಕೆ ಕಾರಣವಾದಂತ ವಿಚಾರಗಳು. ಅದರಲ್ಲೂ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು, ಅನುಭವಿ ನಾಯಕರುಗಳು, ಸಚಿವರುಗಳು ನಮ್ಮ ಪಕ್ಷದವರೇ ನಮ್ಮನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿದ ಒಂದು ಮಾತು ಸಹಜವಾಗಿ ನಾನಾ ಪ್ರಶ್ನೆಗಳಿಗೆ ಕುತೂಹಲಕ್ಕೆ ಕಾರಣವಾಗಿತ್ತು. ಹಾಗೇನೆ ಇದರಲ್ಲಿ ಪ್ರಮುಖವಾಗಿದ್ದು ರಾಜಣ್ಣ ಅವರ ವಿಚಾರ ಆದ್ರೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಇದನ್ನು ಪರ್ಸನಲ್ ಆಗಿ ತೆಗೆದುಕೊಂಡಿದ್ದಾರೆ. ನಾವಿದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀವಿ, ನ್ಯಾಯ ಸಿಗೋವರೆಗೂ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಒಂದು ರೌಂಡ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಎಲ್ಲ ವಿಚಾರವನ್ನ ಪ್ರಸ್ತಾಪಿಸಿ ಇದರಲ್ಲಿ ಯಾರ ಇನ್ವಾಲ್ವ್ಮೆಂಟ್ ಇದೆ, ಯಾರ ಮೇಲೆ ಅನುಮಾನ ಇದೆ, ಯಾವ ರೀತಿಯಾಗಿ ಹನಿ ಟ್ರ್ಯಾಪ್ ಪ್ರಯತ್ನಗಳು ನಡೆದಿದೆ, ಈ ಮುಖಾಂತರವಾಗಿ ನಮ್ಮದೇ ಪಕ್ಷದವರು, ನಮ್ಮದೇ ಪಕ್ಷದ ನಾಯಕರ ರಾಜಕೀಯ ಭವಿಷ್ಯವನ್ನ ಮೊಟಕುಗೊಳಿಸುವಂತ ಅಥವಾ ರಾಜಕೀಯ ಭವಿಷ್ಯಕ್ಕೆ ಸಮಸ್ಯೆಯನ್ನು ತಂದೊಡ್ಡುವಂತೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಮಾತನಾಡ್ಕೊಂಡು ಬಂದಿದ್ರು. ಇದೀಗ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹಠಕ್ಕೆ ಬಿದ್ದಿರುವಂತ ಇಬ್ಬರೂ ನಾಯಕರುಗಳು, ಒಂದು ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಅವರು, ಇಬ್ರು ಇದೀಗ ಇನ್ನೊಂದು ಲೆವೆಲ್ಗೆ ಇದನ್ನು ತೆಗೆದುಕೊಂಡು ಹೋಗುವಂತ ಸಾಧ್ಯತೆಗಳು ಇದೆ. ಈ ವಿಚಾರ ಇಲ್ಲಿಗೆ ನಿಲ್ಲುವ ಯಾವುದೇ ಲಕ್ಷಣಗಳು ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಇದು ಮತ್ತಷ್ಟು ಪ್ರಭಾವ ಬೀರುವ, ಮತ್ತಷ್ಟು ಚರ್ಚೆ ಆಗುವ ಸಾಧ್ಯತೆಗಳ ಜೊತೆಗೆ ಒಂದಷ್ಟು ಭಿನ್ನಾಭಿಪ್ರಾಯ, ಮನಸ್ತಾಪ, ಅಲ್ಲೋಲ ಕಲ್ಲೋಲ ಸೃಷ್ಟಿಸುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿ ಇದೆ. ನೋಡಿ, ಹನಿ ಟ್ರ್ಯಾಪ್ ಅನ್ನುವಂಥ ವಿಚಾರ ಚಿಕ್ಕದಾಗಿ ಪ್ರಸ್ತಾಪ ಆಗತ್ತೆ. ಪ್ರಸ್ತಾಪ ಮಾಡಿದ್ದು ಬಿಜೆಪಿನೇ ಆದ್ರೂ ಕೂಡ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿದ್ದು, ದೊಡ್ಡ ಮಟ್ಟಿಗೆ ಚರ್ಚೆ ಆಗಿದ್ದು ಕಾಂಗ್ರೆಸ್ ನಾಯಕರಿಂದಲೇ. ಹಾಗೆ ಕಾಂಗ್ರೆಸ್ನ ನಾಯಕರುಗಳಲ್ಲಿ ಕೆಲವರು, ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮತ್ತು ರಾಜಣ್ಣ ಅವರು ತೀರಾ ವೈಯಕ್ತಿಕವಾಗಿ ಈ ವಿಚಾರವನ್ನೇ ತೆಗೆದುಕೊಂಡಿದ್ದಾರೆ. ಇದರ ಹಿಂದೆ ಒಬ್ಬ ರಾಜಕೀಯ ನಾಯಕನಿದ್ದಾನೆ, ದೊಡ್ಡ ರಾಜಕಾರಣಿನೇ ಇದ್ದಾನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾರು ಏನು ಎಲ್ಲವೂ ಕೂಡ ಮುಖ್ಯ ಆಗತ್ತೆ. ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಒಂದಾದ್ಮೇಲೆ ಒಂದು ಬಾಂಬ್ ಹಾಕ್ತಾ ಇದೆ. ಇಲ್ಲೆಲ್ಲವೂ ಕೂಡ ಅಧಿಕಾರಕ್ಕಾಗಿ ನಡೀತಾ ಇರೋದು, ಸಿಎಂ ಕುರ್ಚಿಗಾಗಿ ನಡೀತಾ ಇರೋದು, ಇನ್ನೊಂದು ಮತ್ತೊಂದು ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇದೀಗ ಹೈಕಮಾಂಡ್ಗೆ ಲಿಖಿತ ದೂರನ್ನು ನೀಡೋದಕ್ಕೆ ರಾಜಣ್ಣ ಮುಂದಾಗಿದ್ದಾರಾ ಅನ್ನುವಂಥ ಒಂದು ಅನುಮಾನ ಹುಟ್ಕೊಳ್ತಾ ಇದೆ. ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಂತ ಪತ್ರವನ್ನ ರೆಡಿ ಮಾಡಿದ್ದಾರಂತೆ ರಾಜಣ್ಣ. ಮೊನ್ನೆ ಲಿಖಿತ ದೂರಿನ ಮೂಲಕವೇ ದೆಹಲಿಗೆ ತೆರಳಿದ್ರು ರಾಜಣ್ಣ. ತಡರಾತ್ರಿವರೆಗೆ ಸಂಸತ್ ಕಲಾಪಗಳು ನಡೆದಿದ್ರಿಂದ ವಾಪಸ್ ಬಂದ್ಬಿಟ್ರು. ಇದೀಗ ಎಐಸಿಸಿ ಕಾರ್ಯಕಾರಿಣಿ ವೇಳೆಗೆ ತೆರಳಲಿರುವ ರಾಜಣ್ಣ ಏಪ್ರಿಲ್ 11ರಂದು ರಾಹುಲ್ ಗಾಂಧಿಯನ್ನ ಭೇಟಿ ಮಾಡ್ತಾರೆ. ಸಹಕಾರ ಸಚಿವರು ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಂತ ಲಿಖಿತ ದೂರನ್ನ ನೀಡಲಿದ್ದಾರೆ ರಾಜಣ್ಣ. ಹೈಕಮಾಂಡ್ ಮೂಲಕವೇ ತನಿಖೆಯ ಮೇಲೆ ಒತ್ತಡ ಹಾಕಿಸುವಂತ ಪ್ಲಾನ್ ನಲ್ಲಿ ಇದ್ದಾರೆ. ಸಿಐಡಿ ತನಿಖೆ ಅನ್ನೋದು ಒಂದ್ ಕಡೆಯಲ್ಲಿ ನಡೀತಾ ಇದೆ. ಈ ಪ್ರಕರಣದಲ್ಲಿ ಈ ಆಡಿಯೋ ಸಂಭಾಷಣೆಗಳೆಲ್ಲ ಇತ್ತು. ಸುಪಾರಿ ಮತ್ತು ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರುಗಳನ್ನ ಅರೆಸ್ಟ್ ಮಾಡಲಾಗಿದೆ, ವಿಚಾರಣೆ ಮಾಡಲಾಗ್ತಾ ಇದೆ. ರಾಜಣ್ಣ ಅವರ ನಿವಾಸ, ರಾಜಣ್ಣ ಅವರ ಕಚೇರಿ, ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ಅವರ ಕಚೇರಿ, ನಿವಾಸ, ಇಲ್ಲಿಗೆಲ್ಲ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇದ್ರು ಕೂಡ ಯಾಕೋ ಚುರುಕು ಪಡ್ಕೊಳ್ತಾ ಇಲ್ಲ, ವೇಗ ಇಲ್ಲ. ಆ ಸಿಐಡಿ ತನಿಖೆಗೆ ವೇಗ ಅನ್ನೋದು ಇಲ್ಲ. ಹಾಗಾಗಿ ಹಳ್ಳ ಹಿಡಿಬಾರ್ದು, ಒಂದು ನ್ಯಾಯ ಸಿಗಬೇಕು. ಇದರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇದೆ, ಯಾರ್ಯಾರು ಈ ಥರದ್ದು ಮಾಡ್ತಿದ್ದಾರೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ಸೂಕ್ತ ರೀತಿಯಾದಂಥ ತನಿಖೆ ಆಗೋದ್ರ ಜೊತೆಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಹಾಗಾಗಿ ನೇರವಾಗಿ ಇದನ್ನ ಹೈಕಮಾಂಡಿಗೆ ತೆಗೆದುಕೊಂಡು ಹೋಗಿ ಹೈಕಮಾಂಡ್ ನಾಯಕರ ಮುಖಾಂತರವಾಗಿಯೇ ಒತ್ತಡವನ್ನ ಹೇರಿಸಿ ಈ ಪ್ರಕರಣದ ರೂವಾರಿ ಯಾರು, ಈ ಪ್ರಕರಣದ ಹಿಂದೆ ಸಂಚು ಮಾಡಿದವರು ಯಾರು, ಅವರನ್ನ ಮುನ್ನೆಲೆಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಒಂದ್ ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು, ಒಂದ್ ಕಡೆಯಲ್ಲಿ ರಾಜಣ್ಣ ಅವರು, ಇಬ್ರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ತಮಗಾಗ್ತಾ ಇರುವ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಮಧ್ಯದಲ್ಲಿ ಸಿಎಂ ಬೇರೆ ಹೋಗಿದ್ರು. ಸಿಎಂ ಕೂಡ ಈ ವಿಚಾರದಲ್ಲಿ ಒಂದಷ್ಟು ಸಾಕ್ಷಿಗಳನ್ನ ಅಥವಾ ಒಂದಷ್ಟು ವಿಚಾರಗಳನ್ನ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಎಐಸಿಸಿ ಅಧ್ಯಕ್ಷರಿಗೆ, ರಾಹುಲ್ ಗಾಂಧಿ ಅವರಿಗೆ, ಅದರ ಜೊತೆಗೆ ಭಾಳಷ್ಟು ವೇಣುಗೋಪಾಲ್ ಅವರಿಗೆ ಎಲ್ರಿಗೂ ಕೂಡ ಚರ್ಚೆಯನ್ನು ಮಾಡಿ ವಿಚಾರಗಳನ್ನು ತಿಳಿಸಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಾಗಿ ಈ ಪ್ರಕರಣದಲ್ಲಿ ರಾಜಣ್ಣ ಇದೀಗ ಲಿಖಿತ ರೂಪದ ದೂರನ್ನು ನೀಡೋದಕ್ಕೆ ಮುಂದಾಗಿರೋದು. ಈ ಲಿಖಿತ ರೂಪದ ದೂರಿನಲ್ಲಿ ಏನಿರುತ್ತೆ, ಯಾರ ಹೆಸರು ಉಲ್ಲೇಖ ಮಾಡ್ಬೋದು, ಯಾವ ಥರ ಟ್ರ್ಯಾಪ್ ಆಗಿದ್ದೀನಿ ಅನ್ನೋದನ್ನು ತಿಳಿಸ್ಬೋದು, ಇದೆಲ್ಲವೂ ಕೂಡ ಮುಖ್ಯವಾಗಿದೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ಹನಿ ಟ್ರ್ಯಾಪ್ ಪ್ರಕರಣ CID ತನಿಖೆ ಹಳ್ಳ ಹಿಡಿತಿದೆಯೇನೋ, ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡ್ತಾರೇನೋ, ನೋಡ್ತಾನೆ ಸೈಲೆಂಟ್ ಆಗ್ಬಿಡ್ತಾರೇನೋ ಅಂತ ಅನ್ಕೊಳ್ಳಲಾಗಿತ್ತು. ಬಟ್ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ನಿರ್ಧರಿಸಲಾಗಿದೆ. ರಾಜಣ್ಣ ಅವರ ಪ್ಲಾನ್ ಏನು, ಸತೀಶ್ ಜಾರಕಿಹೊಳಿ ಅವರ ಪ್ಲಾನ್ ಏನು, ಇಬ್ರು ಒಗ್ಗಟ್ಟಾದಂಗೆ ಕಾಣಿಸ್ತಾ ಇದೆ. ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ಬೋದು ಈ ವಿಚಾರ? ನೀತಿ ಸಚಿವ ರಾಜಣ್ಣ ಅವರ ಮೇಲೆ ನಡೆದಿರುವಂತಹ ಹನಿ ಟ್ರ್ಯಾಪ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಸರ್ಕಾರ ಕೂಡ CIDಗೆ ಕೊಟ್ಟಿದೆ. CID ಅವರ ನಿವಾಸಗಳ ಮೇಲೆ ರೇಡ್ ಅನ್ನ ಮಾಡಿ ಅಲ್ಲಿ ಸಿಬ್ಬಂದಿ ಅಧಿಕಾರಿಗಳು ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿ ಅವರಿಂದ ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಂಡು ಗೃಹ ಸಚಿವರಿಗೆ ಒಂದು ವರದಿಯನ್ನು ಕೂಡ, ಪ್ರಾಥಮಿಕ ವರದಿಯನ್ನು ಕೂಡ ಕೊಟ್ಟಿದೆ. ಆದ್ರೆ ವರದಿಯಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಲಭ್ಯ ಆಗಿಲ್ಲ. ಯಾರನ್ನ ವಿಚಾರಣೆಗೆ ಒಳಪಡಿಸಿದ್ದೇವೆ ಅವರಿಂದ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಸಿಕ್ಕಿಲ್ಲ. ರಾಜಣ್ಣ ಅವರನ್ನ ವಿಚಾರಣೆ ಮಾಡಬೇಕು, ತದನಂತರವಷ್ಟೇ ಮಾಹಿತಿಗಳು ಸಿಗುತ್ತೆ ಅನ್ನುವಂಥದ್ದನ್ನ CID ಮುಖ್ಯಸ್ಥರಾಗಿರುವಂತಹ ಸಲೀಂ ಅವರು ಪರಮೇಶ್ವರ್ ಅವರ ಮುಂದೆ ಸುಮಾರು 50 ನಿಮಿಷ ಮೊನ್ನೆ ಮಾತನಾಡಿದ್ದು. ಹಾಗಾಗಿ ಈ ಪ್ರಕರಣ ಎಲ್ಲೋ ಒಂದು ಕಡೆ ಹಳ್ಳ ಹಿಡಿಯುತ್ತೆ, ಇದನ್ನ ಇಲ್ಲಿಗೆ ಸರ್ಕಾರ ಕೈ ಬಿಡುತ್ತೆ ಅನ್ನುವಂತಹ ಚರ್ಚೆಗಳು ಈಗಾಗಲೇ ಶುರುವಾಗಿದೆ. ಇದರ ನಡುವೆ ರಾಜಣ್ಣ ಈಗ ಮತ್ತೆ ದೆಹಲಿಗೆ ತೆರಳಿ ಹೈಕಮಾಂಡ್ಗೆ ದೂರನ್ನ ಕೊಡೋದಕ್ಕೆ ಈಗ ಮುಂದಾಗಿರುವಂತಹ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಏಪ್ರಿಲ್ 11ರಂದು ಅವರು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ರಾಹುಲ್ ಗಾಂಧಿ ಅವರಿಗೆ ಲಿಖಿತವಾಗಿ ದೂರನ್ನ ಕೊಡ್ಲಿದ್ದಾರೆ. ಮೊನ್ನೆ ಕೂಡ ರಾಜಣ್ಣ ದೆಹಲಿಗೆ ತೆರಳಿದ್ರು. ಆ ಸಂದರ್ಭದಲ್ಲೂ ಕೂಡ ಪತ್ರವನ್ನ ಜೊತೆಗೆ ಕೊಂಡೊಯ್ದಿದ್ರು. ಆದ್ರೆ ರಾಹುಲ್ ಗಾಂಧಿ ಮತ್ತೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಸತ್ ಅಧಿವೇಶನಗಳಲ್ಲಿ, ಲೋಕಸಭೆ ರಾಜ್ಯಸಭೆಗಳಲ್ಲಿ ಬ್ಯುಸಿ ಆಗಿದ್ರಿಂದ ತಡರಾತ್ರಿ ಅವರಿಗೆ ಕಲಾಪಗಳು ನಡೆದಿದ್ರಿಂದ ಅವರ ಭೇಟಿ ಸಾಧ್ಯ ಆಗಿಲ್ಲ. ಮುಖ್ಯಮಂತ್ರಿಗಳು ಕೂಡ ಹೋಗಿದ್ರು. ಮುಖ್ಯಮಂತ್ರಿಗಳು ಭೇಟಿಯನ್ನ ಮಾಡಿ ಸಾಕಷ್ಟು ಮಾಹಿತಿಗಳನ್ನ ಈ ವಿಚಾರದಲ್ಲಿ ಕೊಟ್ಟಿದ್ರು. ರಾಹುಲ್ ಗಾಂಧಿ ಅವರು ಕೂಡ ಈ ವಿಚಾರದಲ್ಲಿ ಸಾಕಷ್ಟು ಅಸಮಾಧಾನಗೊಂಡಿರುವಂತ ಮಾಹಿತಿಗಳು ಕೂಡ ನಮ್ಗೆ ಲಭ್ಯ ಆಗಿತ್ತು. ಇದರ ಜೊತೆಗೆ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಇಟ್ಕೊಂಡು ರಾಜಣ್ಣ ಅವರು ಒಂದು ಪತ್ರವನ್ನ ಈಗ ರೆಡಿ ಮಾಡ್ಕೊಂಡಿದ್ದಾರೆ. ಯಾರೆಲ್ಲ ಪ್ರಯತ್ನವನ್ನ ಮಾಡಿದ್ದಾರೆ, ಏನೆಲ್ಲ ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ, ವೈಯಕ್ತಿಕ ತೇಜೋವಧೆಯನ್ನ ಮಾಡೋದಕ್ಕೆ, ನನ್ನನ್ನ ಈ ರೀತಿಯಾದಂತ ಒಂದು ಷಡ್ಯಂತ್ರದಲ್ಲಿ ಸಿಲುಕಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂತ ಸಾಕಷ್ಟು ಸಾಕ್ಷ್ಯಗಳ ಮೂಲಕ ಅವರು ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ದೂರನ್ನ ಕೊಡೋದು, ರಾಹುಲ್ ಗಾಂಧಿ ಅವರ ಮೂಲಕ ತನಿಖೆಯ ಮೇಲೆ ಒತ್ತಡವನ್ನ ಹೇರಿಸುವಂತ ಒಂದು ಚಿಂತನೆಯನ್ನ ರಾಜಣ್ಣ ಅವರು ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸಿಗ್ತಾ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ದೂರು ಕೊಟ್ಟ ನಂತರ ಇದರ ಬಗ್ಗೆ ಯಾವ ರೀತಿಯಾದಂತಹ ಹೈಕಮಾಂಡ್ ನಿರ್ಣಯವನ್ನ ಕೈಗೊಳ್ಳುತ್ತೆ, ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ಕೊಡುತ್ತಾ CID ತನಿಖೆ ಮತ್ತಷ್ಟು ತೀವ್ರವಾಗಿ ನಡೆಯುವಂತೆ ಏನಾದ್ರೂ ಮಾಡ್ತಾರ ಅನ್ನುವಂಥದ್ದು ರಾಜಣ್ಣ ಅವರು ದೂರು ಕೊಟ್ಟ ನಂತರ ಗೊತ್ತಾಗತ್ತೆ. ಯಾಕಂದ್ರೆ ಈಗ ಎಲ್ಲೋ ಒಂದು ಕಡೆ ನೋಡಿದ್ರೆ ಪ್ರಕರಣ ಹಳ್ಳ ಹಿಡಿತಾ ಇದೆ ಅನ್ನುವಂತ ಲಕ್ಷಣಗಳು ಈಗಾಗಲೇ ಗೋಚರ ಆಗ್ತಾ ಇದೆ. ಇದು ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಸೊ ಆ ಕಾರಣಕ್ಕೆ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಡೋದಿಲ್ಲ, ಇದನ್ನ ಲಾಜಿಕಲ್ ಎಂಡ್ಗೆ ಹೋಯ್ತೇವೆ ಅನ್ನುವಂತ ಹೇಳಿಕೆಗಳನ್ನ ಬಹಿರಂಗವಾಗಿ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ. ರಾಜಣ್ಣ ಅವರು ಕೂಡ ತನ್ನ ವೈಯಕ್ತಿಕ ಇಮೇಜು ಹಾಳಾಗ್ತಾ ಇದೆ, ಹಾಗಾಗಿ ನನ್ನ ಇಮೇಜ್ ಅನ್ನ ನಾನು ಉಳಿಸ್ಕೊಳ್ಬೇಕಾಗತ್ತೆ, ಆ ಕಾರಣಕ್ಕೆ ನಾನು ಇದನ್ನ ಸಮಗ್ರವಾಗಿ ಇದು ತನಿಖೆ ಆಗ್ಬೇಕು, ಯಾರು ಇದ್ರ ಹಿಂದೆ ಇದ್ದಾರೆ, ಅವ್ರು ಯಾರೇ ಎಷ್ಟೇ ದೊಡ್ಡವರು ಇರಲಿ ಅವರು ಹೊರಗಡೆ ಬರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ಮೇಲೆ ಒತ್ತಡವನ್ನು ತರುವಂತ ಒಂದು ಪ್ರಯತ್ನವನ್ನ ಈ ಲಿಖಿತ ದೂರಿನ ಮೂಲಕ ಮಾಡ್ತಾ ಇದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.